ಬೇಬಿ ನನಗೆ ತುಂಬ ಹೊಟ್ಟೆ ಹಸಿತಿದೆ, ಏನಾದರೂ ಕೋಲ್ಡ್ ಕೋಲ್ಡ್ ಆಗಿ ತಿನ್ನಬೇಕು. ತಿನ್ಬೇಕಾ? ಏನು ತಿಂತೀಯಾ? ಇಲ್ಲೇ ಹೋಟೆಲ್ ಇದ್ದಂಗಿದೆ, ಬಾ ಅಲ್ಲಿ ಹೋಗೋಣ. ಹ್ಞೂ ಸರಿ ನಡಿ. ನಡಿ ಬೇಬಿ, ನಿಂಗೆ ಏನು ಬೇಕೋ ಅದು ಹೊಟ್ಟೆ ತುಂಬ ತಿನ್ನು. ಹಸುವಿಂದ ಮಾತ್ರ ಇರಬೇಡ ನೀನು. ಏನು ತಿಂತೀಯ ಹೊಟ್ಟೆ ತುಂಬ ತಿನ್ನು. ಯಾಕೆ ಬೆಳಗ್ಗೆ ನಾಷ್ಟ ಮಾಡಿಲ್ವಾ ನೀನು? ಮಾಡಿದೆ ಬೇಬಿ, ಒಂದೇ ಒಂದು ದೋಸೆ ತಿಂದೆ, ಆದರೂ ಹೊಟ್ಟೆ ಹಸಿತಿದೆ. ಅಯ್ಯೋ, ಒಂದೇ ಒಂದು ದೋಸೆ ಸಾಕಾಗುತ್ತಾ? ಬಾ ನೀನು ತಿನ್ಬಾ, ಹೊಟ್ಟೆ ತುಂಬ ತಿನ್ಬೇಕು ನೀನು. ನೀನು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ. ಬೇಬಿ ನೀನು ಹಂಗೆಲ್ಲ ಮಾಡಬೇಡ. ಬಾ ಕೂತ್ಕೋ, ಬಾ. ನಿಂಗೆ ಏನು ಬೇಕು ಅದೆಲ್ಲ ಆರ್ಡ್ರ್ ಮಾಡು, ಬಾ. ಹ್ಞೂ ಕೂತ್ಕೋ. ಏನು ತಿಂತೀಯಾ? ಇರು, ಇಲ್ಲಿ ಮೆನು ಇದೆಲ್ಲ ಮೆನು ನೋಡಿ ಹೇಳ್ತೀನಿ. ನೋಡು ನಿಂಗೆ ಏನು ಇಷ್ಟ ಆಗುತ್ತೆ ಅದನ್ನೇ ನನಗೂ ಹೇಳು. ಸರಿ, ನನಗೆ ಇಷ್ಟ ಆಗಿರೋದು ನೀನು ತಿಂತೀಯಾ? ಅಯ್ಯೋ, ನಿನಗೆ ಇಷ್ಟ ಆಗಿರೋದೆಲ್ಲ ನಾನು ತಿಂತೀನಿ. ನಿಂಗೆ ಏನು ಇಷ್ಟ ಅದೇ ಆರ್ಡ್ರ್ ಮಾಡು, 2 ಆರ್ಡ್ರ್ ಮಾಡು. ಏನಿಲ್ಲ, ಏನು ಆರ್ಡ್ರ್ ಮಾಡೋದು? ಹಾಂ, ಮಿಲ್ಕ್ ಶೇಕ್ಗಳು ಆರ್ಡ್ರ್ ಮಾಡೋಣ. ಮಿಲ್ಕ್ ಶೇಕ್ ಚೆನ್ನಾಗಿರುತ್ತೆ ಕೋಲ್ಡಾಗಿ ಕುಡಿಯೋಕ್ಕೆ. ಇನ್ನು ಯಾವ್ದು ಆರ್ಡ್ರ್ ಮಾಡೋದು ಮಿಲ್ಕ್ ಶೇಕಲ್ಲಿ? ಸ್ಟ್ರಾಬೆರಿ. ಬೇಬಿ ನೀನು ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಕುಡಿತೀಯಲ್ವಾ? ಹಾಂ, ನೀನು ಏನಾದರೂ ತಿನ್ನೋಕ್ಕೂ ತಗೋ. ಇಲ್ಲ, ಅದೇ ತುಂಬುತ್ತೆ ಹೊಟ್ಟೆ. ನಾನು ಮಿಲ್ಕ್ ಶೇಕ್ ತಗೊಳ್ತೀನಿ. ಏನು ಬೇಕಿತ್ತು ಹೇಳಿ? 2 ಸ್ಟ್ರಾಬೆರಿ ಮಿಲ್ಕ್ ಶೇಕ್ ತೊಗೊಬನ್ನಿ. ಸರಿ, ಓಕೆ. ಮತ್ತೆ ಅದ್ರ ಜೊತೆಗೆ ಹೇಳ್ತೀವಿ, ಫಸ್ಟ್ ಅದು ತೊಗೊಬನ್ನಿ. ಓಕೆ ಸರ್. ಹೌದು, ನೆನ್ನೆ ಬರೋಕ್ಕೆ ಹೇಳ್ಬಿಟ್ಟು ಯಾಕೆ ಮೀಟ್ ಆಗಿಲ್ಲ? ಅಲ್ಲೇ ಬರ್ತೀನಿ ಇರು ಅಂತ ಹೇಳಿದೆ ನೀನು. ವಾಪಸ್ಸು ಇಲ್ಲ ನಾನು ಬರೋಕ್ಕಾಗಲ್ಲ, ನೀನು ಹೋಗಿರು ಮನೆಗೆ ಅಂತ ವಾಪಸ್ಸು ಫೋನ್ ಮಾಡಿ ಹೇಳಿದೆ. ಏನಕ್ಕೆ ಆ ಥರ ಮಾಡಿದೆ? ನಾನು ಮತ್ತೆ ವಾಪಸ್ ಇಲ್ಲಿ ಗಂಟ ಬಂದು ಮತ್ತೆ ವಾಪಸ್ ಹೋದೆ ನಾನು. ಅಯ್ಯೋ ಅದಾ ಬೇಬಿ, ಅದು ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು. ಅಮ್ಮಗೆ ಹುಷಾರಿತ್ತಿಲ್ಲಲ್ಲ, ಅವ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಿತ್ತು. ಮತ್ತು ಜೋರು ಆಯ್ತಲ್ವಾ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತ ಮತ್ತು ಮಮ್ಮಿನೂ ನಾನು ಹೋದೋ. ಹಾಗೆ ತುಂಬ ದಿನ ಕೇಳಬೇಕು ಅನ್ಕೊತಿದ್ದೀನಿ. ಮಮ್ಮಿಗೆ ಏನು ಹುಷಾರಿಲ್ಲ, ಆಗಾಗ ಹುಷಾರಿಲ್ಲ ಅಂತ ಹೇಳ್ತಾ ಇರ್ತೀಯಲ್ಲ. ಇಲ್ಲಿದ್ಯಾ? ಇಲ್ಲೆಲ್ಲ ಹುಡ್ಕೊಂಡು ಬಂದೆ ನಿನ್ನ. ಇಲ್ಲಿದ್ಯಾ? ಇವತ್ತು ಮಾಡ್ತೀನಿ. ಅಂದರೆ ಬೇಬಿ ಅವ್ರಿಗೆ ಆಗಾಗ ಹುಷಾರು ತಲುಪ್ತಾ ಇರುತ್ತೆ, ಚೆನ್ನಾಗಿ ಇರ್ತಾರೆ. ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಹುಷಾರು ತಲುಪಿಬಿಡ್ತಾರೆ. ಸದ್ಯ ನಿನಗೆ ಆ ಥರ ಇಲ್ಲಲ್ಲ, ನಿಮ್ಮ ಮಮ್ಮಿಗೆಲ್ಲ. ಹೌದು. ಮತ್ತು ನೀನು ಮೊನ್ನೆಲ್ಲ ಬ್ಯುಸಿ ಆಗಿದ್ದೆ, ನಾನು ಎಷ್ಟು ದಿನ ಆಯಿತು ನೀನು ನೋಡೋದೆ. ಯಾವಾಗ ನೋಡ್ತೀನೋ ಅಂತ ಅನಿಸ್ಬಿಟ್ಟಿತ್ತು ಗೊತ್ತಾ? ಹೌದು, ನನಗೂ ಹಂಗೆ ಅನಿಸ್ಬಿಟ್ಟಿತ್ತು. ನಮ್ಮ ಮಾವ ಬಂದಿದ್ರಲ್ಲ, ಅವ್ರ ಜೊತೆ ನ್ಯೂ ಇಯರ್ಗೆ ಹೋದವನು, ಆವಾಗಲೇ ಹೋದವನು ಅಲ್ಲೇ ಆಗಿಬಿಟ್ಟಿದ್ದೆ. ನೀವು ಫೋನ್ ಮಾಡೋಣ ಅಂದರೆ ಫೋನು ಸ್ವಿಚ್ ಆಫು. ಹೌದು, ನಾನು ಎಷ್ಟು ಫೋನ್ ಟ್ರೈ ಮಾಡಿದೆ ಗೊತ್ತಾ ನಿಮಗೆ. ನೀವು ಫೋನ್ ಸ್ವಿಚ್ ಆಫ್ ನಂಗೆ ಭಯನೇ ಆಗ್ಬಿಡ್ತು. ಎಷ್ಟು ಡ್ರಾಮಾ ಮಾಡ್ತಾಳೆ ನೋಡಿ ಇವಳು. ಇವಳಿಗೆ ಅವಾರ್ಡ್ ಕೊಡಬೇಕು ಯಾವುದಾದ್ರೂ ಒಂದು. ಹೌದಾ? ಏನು ಮಾಡಲಿ, ಮಾವನ ಮನೇಲಿ ಕರೆಂಟ್ ಇದ್ದಿಲ್ಲ, ಹಂಗೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ನಾನು ಕೂಡ ನಿನ್ನ ನೋಡಬೇಕು ಅಂತಲೇ ಬೇಗ ಮಾವನ ಊರಿಂದ ಬಂದುಬಿಟ್ಟೆ. ಇವನು ಕುಡಿದು ವಾಳಾಡಕ್ಕೆ ಹೋಗಿದ್ದ, ಏನೋ ಕೆಲಸದ ಮೇಲೆ ಹೋಗಿರೋಂಗೆ ಮಾತಾಡ್ತಾನೆ. ಅಂದರೆ ಮಾವನವರು ಏನು ಮಾಡ್ಕೊಂಡಿರೋದು? ಅವರು ಅವರೇ ಏನು ಮಾಡ್ಕೊಂಡಿರೋದು? ಏನು ಹೇಳೋದಪ್ಪ? ಅಯ್ಯೋ, ಏನು ಹೇಳ್ತಾನೆ ನೋಡ್ತೀನಿ ಈಗ. ಬೇಬಿ ಯಾಕೆ ನಿಮ್ಮ ಮಾವನ ಕೆಲಸ ಏನು ಅಂತ ಕೇಳಿದೆ. ಅಯ್ಯೋ, ಅದೆಲ್ಲ ನಿನ್ಗೆ ಯಾಕೆ ಬಿಡು, ಹೋಗ್ಲಿ ಬಿಡು. ಅಷ್ಟೊಂದು ತಿಳ್ಕೊಳಕ್ಕೆ ಆಸೆ ಇದ್ದರೆ ಅವರು ಬಂದು ಬ್ಯಾಂಕ್ ಮ್ಯಾನೇಜರ್. ಅವರು ಬ್ಯಾಂಕ್ ಮ್ಯಾನೇಜರ್. ನಾನು ಹೇಳಿದೆ ನಮ್ಮ ಮನೇಲೇ ಇದ್ದು ನಮ್ಮ ಆಫೀಸಲ್ಲೇ ಕೆಲಸ ಮಾಡಿ ಅಂತ. ಇಲ್ಲ, ಅದು ಅವ್ರಿಗೆ ಇಷ್ಟ ಇಲ್ಲ ಅಂತೆ. ಅದಕ್ಕೆ ಬ್ಯಾಂಕ್ ಮ್ಯಾನೇಜರ್ ಆಗಿ ಅವರು ಕಷ್ಟಪಟ್ಟು ಅವರು ಓದಿ ತಗೊಂಡಿದ್ದಾರೆ. ಹೌದಾ ಬೇಬಿ, ಬ್ಯಾಂಕ್ ಮ್ಯಾನೇಜರಾ? ಹ್ಞೂ. ಯಾವ ಬ್ಯಾಂಕ್ ಮ್ಯಾನೇಜರು? ಕುಡ್ಕೊಂಡಿರೋ ಬ್ಯಾಂಕ್ ಮ್ಯಾನೇಜೇನು, ಕುಡುಕರ ಸಂಘದ್ದು. ದೇವ್ರೆ, ಏನೇನು ಸುಳ್ಳು ಹೇಳ್ತಾರಪ್ಪ. ನಿನಗೆ ಇವತ್ತು ಬ್ರೇಕಪ್ ಮಾಡಿಸ್ತೀನಿ ನೋಡು. ನೀನು ಯಾವತ್ತು ಆ ಹುಡುಗಿ ತಂಟೆಗೆ ಹೋಗ್ಬಾರ್ದು, ಆ ಹುಡುಗಿ ನೀನು ತಂಟೆಗೆ ಹೋಗ್ಬಾರ್ದು. ನಿನಗೆ ಇವತ್ತು ಚೆನ್ನಾಗಿ ಬುದ್ಧಿ ಕಲಿಸ್ತೀನಿ. ದುಡ್ಡಿದ್ರೆ ಎಲ್ಲ ಅಲ್ಲ, ದುಡ್ಡಿದ್ರೆ ಏನು ಬೇಕಾದ್ರೂ ತಗೋಬೋದು ಅಂತ ಅನ್ಕೊಬಿಟ್ಟಿದ್ದೀರಾ. ದುಡ್ಡು ಮುಂದೆ ಪ್ರೀತಿ ಅನ್ನೋದಿದೆ. ಪ್ರೀತಿ ಅನ್ನೋದಿದ್ರೆ ಯಾವುದು ಬೇಡ. ಆದರೆ ಈ ಥರ ಪ್ರೀತಿ ಹಾಳಾದ ಪ್ರೀತಿ ಅಲ್ಲ. ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಈಗ ನೀನು ಮದುವೆ ಆಗಿರೋ ಜೊತೆ ಸಂಸಾರ ಮಾಡೋದೇ ಒಂದು ಪ್ರೀತಿ. ಆ ಪ್ರೀತಿ ಬಿಟ್ಬಿಟ್ಟು ಈ ಕಚಡ ಪ್ರೀತಿ ಹತ್ರ ಬಂದಿದೆಯಾ ನೀನು? ನಿಮಗೆ ಸರಿಯಾಗಿ ಮಾಡ್ತೀನಿ ಇರು. ಹೌದಾ ಬೇಬಿ, ನನಗೂ ಏನಾದರೂ ಒಂದು ಜಾಬ್ ಕೊಡಿಸು ಬೇಬಿ. ಜಾಬಾ? ನಿನಗೆಲ್ಲ ಜಾಬ್ ಯಾಕೆ? ನಾವಿಬ್ಬರು ಫಸ್ಟ್ ಮ್ಯಾರೇಜ್ ಆಗಿ ಆಮೇಲೆ ನಿನಗೆ ನನ್ನ ಆಫೀಸಲ್ಲ ನಿಂದೆ ಅಲ್ವಾ? ಎಷ್ಟೊಂದು ಆಫೀಸ್ ಇದೆ, 2-3 ಆಫೀಸಲ್ಲಿ. ಯಾವ ಆಫೀಸ್ ಬೇಕೋ ಆ ಆಫೀಸಲ್ಲಿ ನೀನು ಇರ್ಬೋದು. ಅಬ್ಬಾ ಬಾಬಾ, ಆಫೀಸಲ್ಲ ಇವಂದೆ. ಹೌದು, ಆದರೂ ನನಗೆ ಈಗ ಸುಮ್ಮನೆ ಇರಬೇಕಲ್ವಾ, ಅದಕ್ಕೆ ಕೇಳಿದೆ ಅಷ್ಟೇ. ನಾವಿನ್ನು ಮ್ಯಾರೇಜ್ ಆಗೋ ತುಂಬ ದಿನ ಇದೆ ಅಲ್ಲ. ಹೌದು, ತುಂಬ ದಿನ ಇದೆ. ಮ್ಯಾರೇಜ್ ಆದಮೇಲೆ ಎಲ್ಲ ನಿಂದೆ. ಈಗ ಯಾಕೆ ಡ್ಯೂಟಿಗೆ ಹೋಗ್ತೀಯಾ? ಏನೂ ಬೇಕಾಗಿಲ್ಲ, ಸುಮ್ಮನೆ ಇರು. ನಾನು ಓದಿ ಕಷ್ಟಪಟ್ಟಿದ್ದೀನಲ್ವ, ನನಗೂ ಏನಾದರೂ ಒಂದು ಮಾಡ್ಬೇಕು ಅನ್ಸುತ್ತೆ ಬೇಬಿ. ಏನಾದರೂ ಮಾಡಿದ್ರೆ ತಾನೇ ಯೂಸ್ ಆಗುತ್ತೆ. ನಮ್ಮ ಮಮ್ಮಿನೆಲ್ಲ ನೋಡ್ಕೋಬೇಕಲ್ವಾ. ನೀನಾ ಚೆನ್ನಾಗಿ ರೊಟೇಟ್ ಮಾಡ್ತಿದ್ಯಾ ಮಮ್ಮಿ ಹೆಸರು ಹೇಳ್ಕೊಂಡು. ಆ ಕಡೆ ಒಂದು 10 ಬಾಯ್ ಫ್ರೆಂಡು, ಈ ಕಡೆ ಒಬ್ಬ. ಅವರ ಕೈಯಿಂದೆಲ್ಲ ದುಡ್ಡು ತಿನ್ಕೊಂಡು ಚೆನ್ನಾಗಿ ಮಜಾ ಮಾಡ್ತಿದ್ಯಾ. ನಿನಗೆಂತ ಜಾಬ್? ನಿನಗೆ ಮಾಡ್ತೀನಿ ಇರು. ಹೌದೌದು, ಆದರೂ ನನಗಿಷ್ಟ ಇಲ್ಲ ಬೇಬಿ ಇದೆಲ್ಲ. ನೀನು ಮಾಡಬೇಕು ಅಂತ ಇಲ್ಲ. ಏನೋ ನೋಡೋಣ ಮುಂದೆ. ಹೌದು ಬೇಬಿ, ಇಷ್ಟುವರೆಗಾಗಲಿ ನಾನು ಪರಿಚಯ ಆಗಿ ನಿನಗೆ 3 ತಿಂಗಳ ಮೇಲಾಯಿತು. ನೀನು ಒಂದ್ಸಲಿನೂ ನನಗೆ ನೀನು ಆಫೀಸ್ಗೆಲ್ಲ ಕರ್ಕೊಂಡು ಹೋಗಿಲ್ಲ, ಏನು ತೋರಿಸಿಲ್ಲ. ಹಂಗೆ ಏನು ನೀನು ಹೋಗೋದೇ, ನಾನು ಅಷ್ಟು ಹೋಗೋದೇ ಕಡಿಮೆ ನೀನು. ನಾನು ಹೋಗ್ಬೇಕಂತಿಲ್ಲ. ಸ್ಟಾಪ್ಗಳಿದ್ದಾರಲ್ವಾ?
ಹೌದೌದು, ಮತ್ತೆ ನನ್ನೂ ಒಂದಿನ ಕರ್ಕೊಂಡು ಹೋಗೋ. ಅಯ್ಯೋ ನಿನ್ನ ಕರ್ಕೊಂಡು ಹೋಗಿ ನಮ್ಮಪ್ಪ ನೋಡಿ ನಮ್ಮಮ್ಮ ಬೈದು ಎಲ್ಲ ವಿಷಯ ಹೇಳ್ಮೇಲೆ ಮತ್ತೆ ಆಮೇಲೆ ಎಲ್ಲ ಹೇಳ್ತೀನಿ, ಆಮೇಲೆ ಕರ್ಕೊಂಡು ಹೋಗ್ತೀನಿ. ಇವಾಗ ನನಗೆ ಇದು ಎಲ್ಲಿ ಕರ್ಕೊಂಡು ಹೋದ್ರೆ ಅಪ್ಪ ಬೈತಾರೆ ಅಂತ ಭಯ. ಆದ್ರೆ ಇವಾಗ ಅಪ್ಪನ ಮಾತು ಕೇಳೋರು ನೀವು ಒಬ್ರು ಇದ್ದೀರಾ ನೋಡಿ ಬೇಬಿ. ಹೋಗ್ಲಿ ಬಿಡು. ನಿಮ್ಮ ಆಫೀಸ್ ಎಲ್ಲಿ ಬರುತ್ತೆ? ಅದು ಅಲ್ಲೇ ಇಲ್ಲೇ. ಆಗ್ಲಿ ಬಿಡು. ಮತ್ತೆ ಅಲ್ಲ ಇವ್ನು ಎಷ್ಟೊತ್ತಾಯ್ತು ಮಿಲ್ಕ್ ಶೇಕ್ ತಗೋಬರಕ್ಕೆ ಹೋದವನು ಇನ್ನೂ ಬಂದೇ ಇಲ್ಲ ನೋಡು ಬೇಬಿ. ಹೌದು, ನಾನು ಎಷ್ಟೋ ದಿನ ವೆಯ್ಟ್ ಮಾಡ್ತಿದ್ದೀನಿ. ಬರ್ತಾನೆ ಇಲ್ಲ ಅವನು ವೆಯ್ಟರ್. ಇರು ಅವನ್ನ ಕರಿತೀನಿ. ವೇಟರ್ ಆಯ್ತಾ ಮಿಲ್ಕ್ ಶೇಕ್? ಎಷ್ಟು ಅಂತ ಕಾಯಿಸ್ತೀರಾ ಕಸ್ಟಮರ್ನ? ಸರ್ ಬಂದೆ 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 ಸರ್, ಆಗೋಯ್ತು. ಬರ್ತಾರಂತೆ ಬಿಡಿ ಬೇಬಿ, ನೀವು ಯಾಕೆ ಟೆನ್ಷನ್ ಆಗ್ತೀರಾ? ಕೂಲ್ ಆಗಿರಿ. ಮತ್ತೆ ನಾನು ನೋಡ್ತಾನೆ ಇದ್ದೀನಿ, ಎಷ್ಟೊತ್ತಾಯ್ತು ಗೊತ್ತಾ? ಬಾಯಿ ಮುಚ್ಚೋಕ್ಕೋಸ್ಕರ ಈಗ ಬೇರೆ ಟಾಪಿಕ್ ಎತ್ಬಿಟ್ಟ, ಬೇರೆ ಟಾಪಿಕ್ಕಿಗೆ ಬಂದ್ಬಿಟ್ಟ. ನೀನು ಎಂಥ ಬುದ್ಧಿ ಅಂತ. ಅಮ್ಮನ ಕೈಲಿ 10,000 ರೂಪಾಯಿ ಈಸ್ಕೊ ಬಂದಿದ್ದಾನೆ. ಶಾಂತಿ ಒಡವೆ ಎಲ್ಲ ಇಟ್ಟು ಇವಳಿಗೆ ಮಾಡಿದಾಯ್ತು. ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಈಗೆಲ್ಲ ಸತ್ಯನೂ ಗೊತ್ತಾಗಂಗೆ ಮಾಡ್ತೀನಿ ಅವಳಿಗೆ. ಅಲ್ಲ ಇವಳು ಎಷ್ಟಿರಬೇಕು, ಮದುವೆ ಆಗಿದ್ದು ಗೊತ್ತಿದ್ರು ಇನ್ನೊಂದು ಹುಡುಗನ ಜೊತೆ ಬಂದು ಕೂತಿದ್ದಾಳಲ್ಲ. ಅದು ಬೇರೆ, ಅವನೊಬ್ಬ ಇವನೊಬ್ಬ ಅನ್ಕೊಂಡು ಸುಮಾರು ಜನ ಇದ್ದಾರೆ. ಮದುವೆ ಆದವ್ರನ್ನೂ ಬಿಡಲ್ಲ ಅಂತಾಳಲ್ಲ ಈ ಹುಡುಗಿ. ಇಂಥ ಹುಡುಗಿರಿಂದ ಎಲ್ಲ ಹುಡುಗಿರ ಹೆಸರು ಹಾಳು. ಈ ಹುಡುಗಿರು ಸರಿ ಇಲ್ಲ, ಹುಡುಗಿರು ಸರಿ ಇಲ್ಲ ಅಂತ. ಇಂಥ ಹುಡುಗಿರು ಒಬ್ರೊಬ್ರು ಇರೋದ್ರಿಂದ. ಮತ್ತೆ ಬೇಬಿ, ನೀನು ಯಾವಾಗ ನಿಮ್ಮ ಮಮ್ಮಿಗೆ ನನ್ನ ಪರಿಚಯ ಮಾಡ್ಕೊಡ್ತೀಯಾ? ಅದಾ ಅದು ಆದಷ್ಟು ಬೇಗ. ಈಗ ಮಮ್ಮಿಗೆ ಹುಷಾರಿಲ್ಲಲ್ಲ, ಅದೆಲ್ಲ ಮಮ್ಮಿ ಟೆನ್ಷನ್ ಆಗ್ತಾರೆ. ಮಮ್ಮಿ ಚೆನ್ನಾಗಿ ನಾರ್ಮಲ್ ಆದಮೇಲೆ ನಾವು ಮದುವೆ ವಿಷಯ ಮಾತಾಡೋಣ. ಅಲ್ಲಿ ಗಂಟ ಬೇಕಾಗಿಲ್ಲ. ಇವಾಗಲೇ ಮ್ಯಾರೇಜ್ ಎಲ್ಲ ಎಂತಕ್ಕೆ, ಇನ್ನೂ 1-2 ವರ್ಷ ಹೋಗಲಿ, 2-3 ವರ್ಷ. ನನಗೂ ಈಗ ಏಜ್ ಆಗಿಲ್ಲ, ಅದಕ್ಕೋಸ್ಕರ ಇಷ್ಟು ಬೇಕಲ್ಲ ಮ್ಯಾರೇಜ್ ಆಗೋದು ಸರಿ ಅನ್ಸಲ್ಲ. ನಾನು ಲೈಫಲ್ಲಿ ಏನೇನೋ ಮಾಡಬೇಕು ಅಚೀವ್ಮೆಂಟ್ ಅಂತ ಅಂದ್ಕೊಂಡಿದ್ದೀನಿ. ಬನ್ನೇಕಾಯಿ ಅಚೀವ್ಮೆಂಟ್ ಮಾಡ್ತಾಳೆ ಅವಳು. ಹೌದಾ ಬೇಬಿ, ಅಷ್ಟು ತಡ ಯಾಕೆ? ನಾವು ಮದುವೆ ಹಾಕ್ಬಿಡೋಣ, ಆಮೇಲೆ ಬೇಕಾದ್ರೆ ನೀ ಏನು ಬೇಕಾದ್ರೂ ಮಾಡ್ಬೋದಲ್ಲ. ಒಂದೆಂತಿನೇ ಬಾಳ್ಸಕ್ಕಾಗ್ತಾ ಇಲ್ಲ ನಿನಗೆ. ಇವಳ ಕಟ್ಕೊಬಂದ್ಬಿಟ್ಟು ಏನು ಮಾಡಬೇಕು ಅಂತ ನಿನ್ನ ಐಡಿಯಾ ಅಂತ ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ತಲೆಯಲ್ಲಿ. ಇಲ್ಲ, ನಾನು ಮಮ್ಮಿಗೆ ನಿಧಾನವಾಗಿ ಹೇಳ್ತೀನಿ ನಿನ್ನ ವಿಷಯ, ನಾನೊಂದು ಹುಡುಗನ ಪ್ರೀತಿಸ್ತಾ ಇದ್ದೀನಿ ಹಾಗೆ ಹಿಂಗೆ ಅಂತ. ಆವಾಗ ಮಾತಾಡೋಣ. ಸರಿ ಬಿಡು, ಅಂತ ತೊಂದರೆ ಏನಿಲ್ಲ. ರೆಡಿ ಆಗಿದೆ ಸರ್ ನಿಮ್ಮ ಸ್ಟ್ರಾಬೆರಿ ಮಿಲ್ಕ್ ಶೇಕ್, ತಗೊಳ್ಳಿ. ಸಾರಿ ಸ್ವಲ್ಪ ಲೇಟ್ ಆಯಿತು. ಏನು ಸರ್ ಹಿಂಗೆ ಲೇಟ್ ಮಾಡಿದ್ರೆ ನೀವು? ಯಾಕೆ ಈಗ ಲೇಟ್ ಮಾಡ್ತೀರಾ? ಕಸ್ಟಮರ್ನ ವೆಯ್ಟ್ ಮಾಡೋದು ಒಳ್ಳೇದಾ? ಒಂದು 5 ಮಿನಿಟ್ಸ್ ಎಲ್ಲ ವೆಯ್ಟ್ ಮಾಡಿಸ್ಬಾರ್ದು. ಆರ್ಡರ್ ಕೊಟ್ಟ ತಕ್ಷಣ ನೀವು ತಂದು ಕೊಡಬೇಕು. ಇಲ್ಲ ಮೇಡಮ್, ಒಬ್ಬ ಲೀವ್ ಹಾಕ್ಬಿಟ್ಟಿದ್ದಾನೆ, ಅದಕ್ಕೆ ಸ್ವಲ್ಪ ರಿಸ್ಕ್ ಆಗ್ತಾ ಇದೆ. ಇನ್ನೊಂದು ಸಲ ಆ ಥರ ಮಾಡಲ್ಲ. ತಗೊಳ್ಳಿ. ಸರಿ, ಇನ್ನೊಂದ್ಸಲಿ ಮಾಡಬೇಡಿ ಆ ಥರ ಎಲ್ಲ. ಇಲ್ಲ ಮೇಡಮ್, ಖಂಡಿತ ಮಾಡಲ್ಲ. ಸರಿ ಹೋಗಿ. ಮತ್ತೇನಾದರೂ ಬೇಕಾದರೆ ಆರ್ಡ್ರ್ ಮಾಡಿ ಮೇಡಮ್. ಹೇಳ್ತೀವಿ ಮತ್ತೆ ಹೋಗಿ. ಇಷ್ಟು ಲೇಟಾಗಿ ತಂದುಕೊಟ್ಟಲ್ಲ, ಬೇಗ ಕುಡಿಬೇಕು ನೀನು ಹೊಟ್ಟೆ ಹಸ್ಕೊಂಡು ಮಾತ್ರ ಇರಬೇಡ. ಯಾರು ಬೇಬಿ ಕಾಲ್ ಮಾಡ್ತಾ ಇದ್ದಾರೆ? ಮಮ್ಮಿ ಕಾಲ್ ಮಾಡ್ತಾ ಇದ್ದಾರೆ. ಒಂದು ನಿಮಿಷ. ಇಲ್ಲೇ ಮಾತಾಡು ಬೇಬಿ, ನಾನೇನು ಸೌಂಡ್ ಮಾಡಲ್ಲ, ಇಲ್ಲೇನು ಡಿಸ್ಟರ್ಬೆನ್ಸ್ ಇಲ್ಲಲ್ಲ. ಅಯ್ಯೋ ಬೇಡ, ಹೋಟ್ಲಲ್ಲಿ ಇದ್ದೀನಿ ಅಂದರೆ ಏನಾದರೂ ತಿಳ್ಕೊತಾರೆ. ಅದಕ್ಕೋಸ್ಕರ ಇವ್ರು ಯಾರಾದರೂ ಸೌಂಡ್ ಮಾಡಿಬಿಟ್ರೆ, ವೆಯ್ಟರ್ ಅದು ಇದು ಅಂತ ಹೇಳಿಬಿಟ್ರೆ ಬೇಡ ಬೇಡ. ನಾನು ಹೊರಗಡೆ ಮಾತಾಡಿ ಬರ್ತೀನಿ ಬೇಬಿ, ಕುತ್ಕೊಂಡು ನಿಮಿಷ. ಅದು ಸರಿನೇ, ಹೋಗು ಹೋಗು. ಯಾವ ಮಮ್ಮಿ ನೋಡ್ತೀನಿ ಇರು. ಅಮ್ಮ, ಇವಳು ಮಮ್ಮಿ ಆಗಾಗ ಫೋನ್ ಮಾಡ್ತಾ ಇದ್ದಾಳಪ್ಪ. ನಮ್ಮಿಬ್ಬರನ್ನ ಒಟ್ಟಿಗೆ ಇರೋಕ್ಕೆ ಬಿಡಲ್ಲ ಯಾರೂ. ಫೋನ್ ಸ್ವಿಚ್ ಆಫ್ ಮಾಡೋಕ್ಕೆ ಹೇಳ್ಬಿಡ್ಬೇಕಿತ್ತು. ಅಲ್ಲಿ ಗಂಟ ಜ್ಯೂಸ್ ಆದರೂ ಕುಡಿಯೋಣ. ಹಲೋ ಹಾಯ್, ಏನು ಮಾಡ್ತಾ ಇದೀಯಾ? ಎಷ್ಟೊತ್ತು ಫೋನ್ ರಿಸೀವ್ ಮಾಡೋಕ್ಕೆ? ಅದಾ, ಮನೇಲಿದ್ದೆ ಅಲ್ಲ, ಅದಕ್ಕೆ ಮಮ್ಮಿ ಇದ್ರಲ್ಲ, ರಿಸೀವ್ ಮಾಡೋಕ್ಕಾಗಲ್ಲ. ಓ, ಈಗ ಇವನ್ ಮಮ್ಮಿ ಅದನ್ನ ಯಾರ್ಯಾರನ್ನ ಮಮ್ಮಿ ಮಾಡ್ತಾಳೆ ಇವಳು. ಹೋಗ್ಲಿ. ಮತ್ತೆ ಯಾವಾಗ ಸಿಗ್ತೀಯಾ? ನಾನು ಯಾವಾಗ? ನಾಳೆ. ನಾಳೆನಾ? ಇವಾಗ ಫ್ರೀ ಇಲ್ವಾ ನೀನು? ಮನೇಲೇ ಇದೆಯಾ ತಾನೆ? ಬಾ ಆಚೆ. ಅಯ್ಯೋ ಇವಾಗ ಆಗಲ್ಲ, ಮನೆಗೆ ಸ್ವಲ್ಪ ರಿಲೇಟಿವ್ ಬರ್ತಾ ಇದ್ದಾರೆ, ಅವ್ರನ್ನೆಲ್ಲ ನೋಡ್ಕೋಬೇಕಲ್ಲ. ಮಮ್ಮಿ ಒಬ್ಬರೇ ನೋಡ್ಕೊಳಕ್ಕಾಗಲ್ಲ, ಅದಕ್ಕೋಸ್ಕರ ಬೇಡ ಅಂದರು ಮಮ್ಮಿ. ಎಲ್ಲೂ ಹೋಗ್ಬೇಡ, ಇವತ್ತು ಆಚೆ ಎಲ್ಲೇ ಹೋದ್ರೂ ಕಾಲು ಮುರಿದ್ಬಿಡ್ತೀನಿ ಅಂದಿದ್ದಾರೆ. ಇವತ್ತು ಬರೋಕ್ಕಾಗಲ್ಲ ಬೇಬಿ. ಅಯ್ಯೋ ಹೋಗ್ಲಿ ಬಿಡು, ನಿಮ್ಮ ಮಮ್ಮಿಗೆ ಹತ್ರ ಬಂದು ಮಾತಾಡಬೇಕು ಬೇಗ. ನಮ್ಮ ಲವ್ ವಿಷಯನ ಹೇಳಬೇಕು ಮಮ್ಮಿ ಹತ್ರ ಅಲ್ವಾ? ಅವಾಗ ನಾವು ಫ್ರೀ ಆಗಿರ್ತೀವಿ, ನಾವು ಆರಾಮಾಗಿ ಓಡಾಡ್ಕೊಂಡಿರ್ಬೋದು ಅವಾಗ. ಹೌದೌದು, ಆದಷ್ಟು ಬೇಗ ಮಾತಾಡೋಣ. ಆದರೆ ಇವಾಗ ಸ್ವಲ್ಪ ಟೈಮ್ ಬೇಕಲ್ಲ, ಮಮ್ಮಿಗೆ ಹುಷಾರಿಲ್ಲ, ಅದಿಲ್ಲ. ಇವಾಗಲೇ ಬೇಡ. ಎಷ್ಟು ಚೆನ್ನಾಗಿ ಅಮರ್ಸ್ತಿದ್ದಾಳೋ ಈ ಥರ, ದೇವರೇ ಬಲ್ಲ. ಹೌದಾ, ಸರಿ ಬಿಡು. ಮತ್ತೆ ಟೈಮ್ ಇದೆಯಾ ಮಾತಾಡೋಣ ಒಂದು ಸ್ವಲ್ಪ? ಆದರೆ ರಿಲೇಟಿವ್ ಬರ್ತಾರಲ್ಲ, ಒಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದೆ. ಒಂದು 3 ಅವರ್ ಆದಮೇಲೆ ಮಾಡಲಾ? ಸ್ವಲ್ಪ ಬ್ಯುಸಿ ಇದ್ದೀನಿ. ಎಷ್ಟು ಮಿಸ್ ಮಾಡ್ಕೋತೀನಿ ಗೊತ್ತಾ? ನಿನ್ನೆ ಅಷ್ಟೇ ನಿನ್ನ ಮೀಟ್ ಮಾಡಿದ್ದು, ಮತ್ತೆ ನೋಡಬೇಕು ಅನಿಸ್ತಾ ಇದೆ. ನನಗೂ ಹಾಗೆ ಅನಿಸ್ತಾ ಇದೆ, ಆದರೆ ಏನು ಮಾಡಲಿ, ಮನೇಲಿ ಕೆಲಸ ಇದೆ. ಹೋಗ್ಲಿ ಬಿಡು, ವಿಡಿಯೋ ಕಾಲ್ ಮಾಡ್ಲಾ? ಈಗನಾ? ಮಾಡು ವಿಡಿಯೋ ಕಾಲ್ ಮಾಡು. ಈಗಲೇ ಒಂದ್ಸಲಿ ನೋಡ್ಕೋತೀನಿ. ಬೇಡ ಬೇಡ, ಇಲ್ಲಿ ಮಮ್ಮಿ ಎಲ್ಲ ಕೇಳಿಸ್ಕೋತಾರೆ, ಮತ್ತೆ ರಿಲೇಟಿವ್ ಬರ್ತಾರೆ ಅಂತ ಹೇಳಿದ್ರಲ್ಲ, ಇವತ್ತು ಸ್ವಲ್ಪ ಕೆಲಸ ಇದೆ. ನಾನು ಆಮೇಲೆ ಮಾಡಲಾ? ಹೋಗು, ಯಾವಾಗ ನೋಡಿದ್ರು ಒಂದೊಂದು ದಿನ ಬಿಸಿ ಆಗ್ತೀಯಾ, ಒಂದೊಂದು ದಿನ ಫ್ರೀ ಇರ್ತೀಯಾ, ಒಂದೊಂದು ದಿನ ಬಿಸಿ ಆಗ್ತೀಯಾ, ಒಂದೊಂದು ದಿನ ಫ್ರೀ ಇರ್ತೀಯಾ. ಏನು ಮಾಡಲಿ ಬೇಬಿ, ನನಗಂತ ನಮ್ಮ ಮಮ್ಮಿ ಬಿಟ್ಟರೆ ಇನ್ಯಾರಿದ್ದಾರೆ? ಸರಿ ಬಿಡು, ಮತ್ತೆ ಮಾಡಿ. ಬಾಯ್, ಲವ್ ಯು. ಬೇಬಿ, ಲವ್ ಯು ಟು. ಬಾಯ್ ಬಾಯ್. ಬಾಯ್. ಅಪ್ಪ, ಸಮಾಧಾನ ಆಯಿತು ಜೀವ. ಏನು ಮಾಡೋದು? ಈ 3 ಜನನ ಇಟ್ಕೊಂಡು ಮೇಂಟೈನ್ ಮಾಡೋದು ಎಷ್ಟು ಕಷ್ಟಪ್ಪ. ಯಪ್ಪ. 3 ಜನನಾ?
ಹಾಂ ಹಾಂ ನಾನೇನೋ 10 ಜನ ಇದ್ದಾರೆ ಅಂದ್ಕೊಂಡೆ 3 ಜನ ಮೇಂಟೈನ್ ಮಾಡ್ತಿದ್ಯಾ ಅಪ್ಪ. ಮಾಡು ಮಾಡು, ನೀನು ಗಾಚಾರ ಬಿಡಿಸ್ತೀನಿ. ಏನೋ ಮಾಡು, ಒಟ್ರಾಸಿ ಇವನಿಗೆ ಬುದ್ಧಿ ಕಳಿಸ್ತೀನಿ. ನೀನು ಯಾರು ಯಾವಳಿಗೆ ನನಗೇನು ಬೇಕು ನಿಂದು? ಇವನಿಗೆ ಮಾತ್ರ ಗಾಚಾರ ಕಳಿಸ್ತೀನಿ. ನೀನು ಬಿಟ್ಟೋಗ್ಬೇಕು, ಇವನಿಗೆ ಬುದ್ಧಿ ಬರಬೇಕು. ಅಯ್ಯೋ, ನನ್ನ ಬಿಟ್ಟು ಕುಡಿತಾ ಇದೆಯಾ ಬೇಬಿ? ಅದ ಒಬ್ಬನೇ ಇರ್ಬೇಕಿತ್ತಲ್ಲ, ಅದಕ್ಕೆ ಏನಂದ್ರು ಮಮ್ಮಿ? ಏನಿಲ್ಲ, ಬೇಗ ಮನೆಗೆ ಬಾ ಅಂತ ಹೇಳಿದ್ರು ಅಷ್ಟೇ. ಹೌದಾ, ಹೋಗ್ಲಿ ಬಿಡು. ನಾನು ತುಂಬ ದಿನದ ಒಂದು ಸ್ವಲ್ಪ ದಿನ ಟೈಮ್ ಸ್ಪೆಂಡ್ ಮಾಡಬೇಕು ಅಂದ್ಕೊಂಡೆ. ನೀನು ನೋಡಿದ್ರೆ ಬೇಗ ಬಾ ಅಂತ ಹೇಳ್ತಾ ಇದೆಯಾ? ಇಲ್ಲ ಇಲ್ಲ, ಇವತ್ತು ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹೋಗೋದು. ಅಲ್ಲಿ ಇಲ್ಲಿ ಶಾಪಿಂಗು ಅದು ಇದು ಹೋಗೋಣ ಹೊರಗಡೆ ಎಲ್ಲ. ಇವಳಿಗೆ ಯಾವಾಗ ನೋಡಿದ್ರೆ ಶಾಪಿಂಗ್, ಯಾವಾಗ ನೋಡಿದ್ರೆ ಶಾಪಿಂಗ್. ಹೌದು ಬೇಬಿ, ನಿನ್ನ ಜೊತೆ ತುಂಬ ಮಾತಾಡಬೇಕು ಅಂತ ಆಸೆ. ಹೀಗೆ ಮಾತಾಡ್ತೀರಿ, ಏನು ಮಾಡ್ತೀನಿ ಅಂತ ನೋಡ್ತಾ ಇರಿ. ಮಾತಾಡ್ತಾನೆ ಇರಿ, ಇಲ್ಲೇ ಇರಿ, ಬೇಗ ಬಂದ್ಬಿಡ್ತೀನಿ.